ನಮಸ್ಕಾರ. ನನ್ನ ಹೆಸರು ಶಬೀರ್ ಪಟೇಲ್ ಅಂತ, ತಂದೆ ರೆಹಮಾನ್ ಪಟೇಲ್. ಇಲ್ಲೇ ಗುಲ್ಬರ್ಗ ಜಿಲ್ಲೆ, ಗುಲ್ಬರ್ಗ ತಾಲೂಕು, ಭೀಮಳ್ಳಿ ಗ್ರಾಮದಿಂದ. ಸೊ ನಮ್ಮ ತಂದೆ ಮತ್ತು ತಾಯಿ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ನಮ್ಮದು ಟೋಟಲ್ ಇರೋದು ಹೊಲ 2 ಎಕರೆ. 2 ಎಕರೆಯಲ್ಲಿ ನಾವು ಬೆಳೆಯೋದು ತೊಗರಿ ಮತ್ತು ಮುಂತಾದ ಹೆಸರು, ಆಮೇಲೆ ಜೋಳ, ಇವು 2-3 ತಳಿಯನ್ನು ಬೆಳಿತೀವಿ. ಅದರ ಜೊತೆಯಲ್ಲಿ ಇವಾಗ ನಾವು ಒಂದು ಸ್ವಲ್ಪ ರೀಸೆಂಟ್ಲಿಯಾಗಿ ಒಂದು 2 ವರ್ಷ ಆಯಿತು ಬೋರಿಂಗ್ ಹಾಕಿದ್ವಿ. ಸೊ ಅದರಲ್ಲಿ 1.5 ಇಂಚ್ ನೀರಿದೆ. ಸೊ ಆ ನೀರನ್ನು ಯಾಕೆ ವೇಸ್ಟ್ ಮಾಡಬೇಕು, 1.5 ಇಂಚ್ ಇರೋದಷ್ಟು ನೀರನ್ನು ಸದುಪಯೋಗ ಮಾಡ್ಕೋಬೇಕಂತ ನಾವು ಸ್ವಲ್ಪ ಪ್ಲಾಟ್ಫಾರ್ಮ್ ಟೈಪ್ ಮಾಡಿದ್ದೀವಿ. ಅಂದರೆ ಒಂದೊಂದು ಪ್ಲಾಟ್ ಟೈಪ್ ಸುಮಾರು ಒಂದು 20 ಗುಂಟೆ ಜಾಗದಲ್ಲಿ ಪ್ರತಿಯೊಂದು, ಇದು ಜೋಳ ಆಗಲಿ ಮತ್ತು ನಮ್ಮದು ತೊಗರಿ ಆಗಲಿ, ಇದೇನಾಗುತ್ತೆ 1 ವರ್ಷ ಅಥವಾ 6 ತಿಂಗಳು ಅಥವಾ 8 ತಿಂಗಳದ್ದು ಬೆಳೆ ಇರುತ್ತೆ, ಅದು ಇನ್ಕಮ್ ಬರುತ್ತೆ. ಬಟ್ ಅಲ್ಲಿವರೆಗೆ ನಮಗೆ ದಿನನಿತ್ಯವಾಗಲಿ ನಮ್ಮ ಖರ್ಚುಗಳನ್ನು ಮಾಡೋಕ್ಕೋಸ್ಕರ ಸೊ ನಾವು ತರಕಾರಿಯನ್ನು ಉಪಯೋಗ ಮಾಡ್ಕೊಂಡಿದ್ವಿ. ತರಕಾರಿಯಲ್ಲಿ ಡೈಲಿ ದಿನನಿತ್ಯ ಬೇಕಾದಂಥ ತರಕಾರಿ, ಮೆಂತಿ ಪಲ್ಯ ಆಗ್ಬೋದು, ಸಬ್ಸಿ ಪಲ್ಯ ಆಗ್ಬೋದು, ಆಮೇಲೆ ನಮ್ಮದು ಕೊತ್ತಂಬರಿ, ಪಾಲಕ್ ಪಲ್ಯ, ಅದ್ರ ಜೊತೆಯಲ್ಲಿ ಬೆಂಡೆಕಾಯಿ, ಅದ್ರ ಜೊತೆಯಲ್ಲಿ ಟೊಮಾಟೊ ಹಣ್ಣು, ಜೊತೆಯಲ್ಲಿ ಪುದೀನ. ಸೊ ಇಂಥ ಹಲವಾರು ತರಕಾರಿಗಳನ್ನು ನಮ್ಮ ಹೊಲದಲ್ಲಿ 20 ಗುಂಟೆಯಲ್ಲಿ ನಾವು ಉಪಯೋಗ ಮಾಡ್ತಾಯಿದ್ದೀವಿ. ದಿನನಿತ್ಯ ನಮ್ಮ ತಂದೆ ಆದಂಥ ರೆಹಮಾನ್ ಪಟೇಲ್ ಅವರು ಪ್ರತಿದಿನ ಅವರು ಏನಿದೆ ನಮ್ಮದು ಕೊತ್ತಂಬರಿ ಆಗಲಿ ಅಥವಾ ಮೆಂತೆ ಪಲ್ಯ, ಸೊಪ್ಪು, ಇದು ಎಲ್ಲನೂ ತೊಗೊಂಡು ಇಲ್ಲೇ ನಮ್ಮ ಪಕ್ಕದಲ್ಲಿರೋಂಥ ನಮ್ಮ ಜಿಲ್ಲೆ ಮತ್ತು ತಾಲೂಕು ಗುಲ್ಬರ್ಗಕ್ಕೆ ಪ್ರತಿದಿನ ನಿತ್ಯ ಬೆಳಗ್ಗೆ ಹೋಗಿ ಅಲ್ಲೇ ನಮ್ಮ ಮಾರಾಟ ಮಾಡ್ಕೊಂಡು ಬರ್ತಾರೆ. ಪ್ರತಿದಿನ ಇನ್ಕಮ್ ಇಲ್ಲ ಅಂತಂದರೆ ಕೆಲವೊಂದು ಸಾರಿ 1000 ರೂಪಾಯಿ ಆಗುತ್ತೆ, ಕೆಲವೊಂದು ಸಾರಿ 800 ಆಗುತ್ತೆ, ಕೆಲವೊಂದು ಸಾರಿ 1500 ಆಗುತ್ತೆ. ಸೊ ಡಿಪೆಂಡ್ ಅಪಾನ್ ಮಾರ್ಕೆಟ್ ಮೇಲೆ, ಯಾವ ರೀತಿಯಿಂದ ಮಾರ್ಕೆಟಿನಲ್ಲಿ ತರಕಾರಿ ಬರುತ್ತೋ ಅದೇ ರೀತಿಯಿಂದ ನಮಗೆ ಇನ್ಕಮ್ ಬರುತ್ತೆ. ಸೊ ಇದೇ ರೀತಿಯಿಂದ ರೈತರು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಯಾವುದೇ ಆಗಲಿ ಪ್ರತಿಯೊಂದು ಮಾಡೋಕ್ಕೋಸ್ಕರ ಪ್ರಯತ್ನ ಪಡಬೇಕು. ಯಾಕಂದರೆ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಿದೀವತ್ತಪ್ಪ ಅಂತಂದರೆ ಕೆಲವೊಂದು ಸಾರಿ ಆ ಬೆಳೆಯನ್ನು ಕೈ ಕೊಡ್ಬೋದು. ಸೊ ಅದಕ್ಕೋಸ್ಕರ ನಾವು ದಿನನಿತ್ಯ ಖರ್ಚಿಗೋಸ್ಕರ ಸ್ವಲ್ಪ ಎಷ್ಟೇ ನಮ್ಮ ಜಾಗದಲ್ಲಿ ಎಷ್ಟು ನೀರಿದೆ ಆ ನೀರನ್ನು ಸದುಪಯೋಗ ಮಾಡ್ಕೊಂಡು ಸೊ ಈ ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ. ಸೊ ಇಷ್ಟನ್ನೇ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.